ಹಲೋ ಸ್ನೇಹಿತರೆ, ಮತ್ತೆ ನಿಮಗೆಲ್ಲರಿಗೂ ಮಿಸ್ಟರ್ ಮಿಸ್ಟೀರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಸೊ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮಿಸ್ಟರ್ ಮಿಸ್ಟೀರಿಯಸ್ ಕನ್ನಡಿಗ ಚಾನಲ್. ಸೊ ಗೈಸ್, ನಾನಿವತ್ತು ನಿಮ್ಮ ಹತ್ರ ಶೇರ್ ಮಾಡ್ಕೊತಿರುವಂತಹ ಒಂದು ಕತೆ ತಿಪ್ಟೂರಿನ ಬನಿಯಾನ್ ಟ್ರೀನಲ್ಲಿ ನಡೆದಿರುವಂತಹ ಹಾಂಟೆಡ್ ರಿಯಲ್ ಇನ್ಸಿಡೆಂಟ್ ಆಗಿದೆ. ಅವತ್ತು ಒಂದು ಬೇಸಿಗೆ ಮಧ್ಯರಾತ್ರಿ ತಿಪ್ಟೂರಿನ ರಸ್ತೆಗಳಲ್ಲಿ ತುಂಬ ಕತ್ತಲೆ ಹಬ್ಬಿಕೊಂಡಿತ್ತು. ರವಿ ಎನ್ನುವ ಒಬ್ಬ ವಿದ್ಯಾರ್ಥಿ ತನ್ನ ಸ್ನೇಹಿತನ ಮನೆಯಿಂದ ಸೈಕಲ್ ಮೇಲೆ ಮನೆಗೆ ಹಿಂತಿರುಗುತ್ತಿದ್ದ. ಗಡಿಯಾರ ನೋಡಿದ್ರೆ 12 ಗಂಟೆ ಆಗಿತ್ತು. ಸೈಕಲ್ ದೀಪದ ಮಬ್ಬಾದ ಬೆಳಕು ಮತ್ತು ಕೆಲವು ಜಿಗ್ನುಗಳ ಚುರುಕು ಕಳೆ ಹೊರತು ಬೇರೇನೂ ಕಾಣಿಸ್ತಿರ್ಲಿಲ್ಲ. ಆಗಾಗಲೇ ಅವನ ಸ್ನೇಹಿತರು ಎಚ್ಚರಿಸಿದ್ರು ಅವನಿಗೆ, ರವಿ, ಆ ಬನಿಯಾನ್ ಮರದ ರಸ್ತೆಯಲ್ಲಿ ಹೋಗಬೇಡ, ಹೊಲದ ಬದಿಯ ದಾರಿಯಿಂದ ಹೋಗು ಅಂತ. ಆದರೆ ಯಾಕೋ ಗೊತ್ತಿಲ್ಲ, ರವಿಗೆ ದಣಿವು ತುಂಬಿಕೊಂಡಿತ್ತು. ಅವನಿಗೆ ಬನಿಯಾನ್ ಟ್ರೀ ರಸ್ತೆ ಒಂದು ಶಾರ್ಟ್ಕಟ್ ದಾರಿಯಾಗಿತ್ತು ಮತ್ತು ಅದು ಅರ್ಧ ಗಂಟೆ ಉಳಿಸ್ತಾ ಇತ್ತು. ಅವನು ನಕ್ಕಿ ಭೂತಗಳೇನೂ ಇಲ್ಲ ಎಂದುಕೊಂಡ. ಇನ್ನೇನು ಹಾಗೆ ರವಿ ಬನಿಯಾನ್ ಮರದ ಹತ್ತಿರ ಬಂದಾಗ ಹಠಾತ್ ಗಾಳಿ ತಂಪಾಗುತ್ತೆ ಮತ್ತು ಸೈಕಲ್ ಬೆಲ್ ಸ್ವತಃ ಟಿಂಗ್ ಟಿಂಗ್ ಎಂದು ಕೇಳಿಸುತ್ತೆ. ಆದರೆ ಅವನ ಬೆಲ್ಲನ್ನು ಮುಟ್ಟೂ ಇರಲ್ಲ. ಮರದ ಕೊಂಬೆಗಳು ಗಾಳಿನೇ ಇಲ್ಲದೆ ಮರದ ಕೊಂಬೆಗಳೆಲ್ಲ ಅಲೆದಾಡ್ತಾ ಇರ್ತವೆ. ಬಳ್ಳಿಗಳ ಹಗ್ಗಗಳಂತೆ ನೆಲಕ್ಕೆ ತೂಗುತ್ತಿದ್ದವು. ಆಗ ರವಿಗೆ ಹಠಾತ್ ಒಂದು ಧ್ವನಿ ಕೇಳಿಸುತ್ತೆ, ರವಿ ರವಿ ಅಂತ. ಅವನು ಬೆಚ್ಚಿ ಬಿದ್ದು, ಅದು ಅವನ ತಾಯಿಯ ಧ್ವನಿಯಂತೆ ಕೇಳಿಸುತ್ತೆ. ಆದರೆ ಅವನ ತಾಯಿ ಮನೆಯಲ್ಲಿ ದೂರ ನಿದ್ದೆಯಲ್ಲಿದ್ದಳು. ಅವನು ಹೆದರಿ ವೇಗವಾಗಿ ಪೆಡಲ್ ಹೊಡೆದು ಹೋಗ್ತಾ ಇರ್ತಾನೆ. ಆಗ ಇನ್ನೇನು ರವಿ ಮರದ ಕೆಳಗೆ ಹೋದಾಗ ಹಠಾತ್ ಸೈಕಲ್ ಹಿಂಭಾಗ ಕುಸಿದ ಹಾಗೆ ಆಗುತ್ತೆ. ಮತ್ತೆ ಯಾರಾದರೂ ಹಿಂಬದಿ ಕುಳಿತಂತೆ ಪೆಡಲ್ ತುಂಬ ಭಾರವಾಗಿ ಟೈಟ್ ಆದಂಗೆ ಅನಿಸುತ್ತೆ. ರವಿಯ ದೇಹದ ಮೇಲೆ ಬೆವರು ಸುರಿತಾ ಇರುತ್ತೆ. ಅವನು ಹಿಂದೆ ನೋಡಲು ಹೆದರಿ ತುಂಬ ಹೆದರ್ಕೊಂಡಿರ್ತಾನೆ. ಆದರೆ ಅವನ ಕಣ್ಣಂಚಿನಲ್ಲಿ ಉದ್ದ ಕೂದಲಿನ ನೆರಳು ಅವನ ಹಿಂದೆ ಕುಳಿತಂತೆ ಕಾಣಿಸುತ್ತೆ. ಮತ್ತೆ ರವಿಗೆ ಆ ಧ್ವನಿ ಕೇಳಿಸಲಿಕ್ಕೆ ಶುರು ಆಗುತ್ತೆ, ನಿಲ್ಲು, ಸೈಕಲ್ ನಿಲ್ಲಿಸು ಅಂತ. ಆದರೆ ರವಿಯ ಗಂಟಲಿನಿಂದ ಶಬ್ದವೇ ಹೊರಬರ್ತಿರ್ಲಿಲ್ಲ. ಅಷ್ಟರಲ್ಲಿ ಸೈಕಲ್ ದೀಪದ ಬೆಳಕಿನಲ್ಲಿ ಏನೋ ಮೂಡಿತು. ಮತ್ತೆ ಮರದ ಕೆಳಗೆ ಒಬ್ಬ ಹೆಂಗಸು ನಿಂತಿದ್ಲು ಮತ್ತು ಕೈಯಲ್ಲಿ ಟಾರ್ಚ್ನ ಹಿಡ್ಕೊಂಡಿದ್ಲು. ಮತ್ತು ಅವಳ ಮುಖ ಕೂದಲಿಂದ ಮುಚ್ಕೊಂಡಿತ್ತು ಮತ್ತು ಸೀರೆ ಎಲ್ಲ ಹರಿದೋದಂಗೆ ನಿಂತಿದ್ಲು. ಆಗ ಅವಳು ಕೈ ಎತ್ತಿ ಸ್ವಲ್ಪ ನೀರು ಕೊಡಿ ಅಂತ ಹೇಳ್ತಾಳೆ. ಆಗ ಅದನ್ನು ಕೇಳಿ ರವಿಯ ಹೃದಯ ಜಾರಿ ಬಿತ್ತು ಮತ್ತು ಅವನ ಸೈಕಲ್ ತಿರುಗಿಸಿ ದಟ್ಟನೆ ಓಡಿದ. ಮತ್ತೆ ಹಿಂದೆ ನೋಡಿದಾಗ ಆಕೆ
ಕಾಣಿಸ್ಲೇ ಇಲ್ಲ. ಆದರೆ ಟಾರ್ಚ್ ಮಾತ್ರ ಹಾಗೆ ಕೆಳಗೆ ಬಿದ್ದಿತ್ತು. ಮತ್ತೆ ಕ್ಷಣಕಾಲದಲ್ಲೇ ಮತ್ತೆ ನೋಡಿದಾಗ ಆ ಟಾರ್ಚ್ ಸಮೇತ ಮಾಯವಾಗಿತ್ತು. ರವಿ ತುಂಬ ಹೆದರಿ ಅವನ ಸ್ನೇಹಿತ ವಾರ್ನ್ ಮಾಡಿದ್ದನ್ನು ನೆನಪು ಮಾಡಿಕೊಂಡು ರವಿ ಜಪ ಮಾಡಲು ಶುರು ಮಾಡ್ತಾನೆ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಅಂತ. ಆಗ ಸೈಕಲ್ ಹಠಾತ್ ಹಗುರವಾಗುತ್ತೆ ಮತ್ತು ನೆರಳು ಕೂಡ ಮಾಯವಾಗುತ್ತೆ. ಅವನು ಜೀವ ತೋರಿ ಪೆಡಲ್ ಹೊಡೆದು ಕೊನೆಗೆ ತನ್ನ ಹಳ್ಳಿಯ ಮನೆ ತಲುಪ್ತಾನೆ. ಆದರೆ ಸೈಕಲ್ ನೋಡಿದಾಗ ಅವನು ನಿಂತು ಹೋದ. ಹಿಂಬದಿ ಸೀಟ್ ಬಾಗಿತ್ತು. ಯಾರೋ ತುಂಬ ಭಾರವಾಗಿ ಕುಳಿತಂತೆ. ನಂತರ 1 ವಾರಗಳವರೆಗೆ ರವಿಗೆ ಕನಸಿನಲ್ಲಿ ಆ ಹೆಂಗಸು ತುಂಬ ಕಾಡ್ತಾಳೆ ಮತ್ತು ಕೇಳ್ತಾ ಇರ್ತಾಳೆ, ನೀನು ಯಾಕೆ ನಿಲ್ಲಿಸಲಿಲ್ಲ ಅಂತ. ಆಗ ಎಂದಿಗೂ ರವಿ ಆ ದಾರಿಯಲ್ಲಿ ರಾತ್ರಿ ಕಾಲು ಹಾಕುವುದೇ ಇಲ್ಲ. ಆ ಮರ ಇನ್ನೂ ನಿಂತಿದೆ, ಕತ್ತಲೆಯಲ್ಲಿ ತೂಗುತ್ತಾ ಅಲ್ಲಿ ಬಿಟ್ಟ ಆತ್ಮಗಳನ್ನು ಹೊತ್ತಂತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಕತೆ. ಈ ಕತೆ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.